ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋದಿ ಸರ್ಕಾರದಿಂದ ಮತ್ತೊಂದು ಬಹುದೊಡ್ಡ ಹೆಜ್ಜೆ, ಅತ್ಯಂತ ಮಹತ್ವದ ಕಾಯ್ದೆಯನ್ನು ತರೋದಕ್ಕೆ ಹೊರಟ ಕೇಂದ್ರ ಸರ್ಕಾರ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಿಪೋರ್ಟ್ ರೆಡಿಯಾಗೇ ಬಿಟ್ಟಿದೆ. ಹಾಗಾದರೆ ಯಾಕಿದು ಪ್ರತಿಪಕ್ಷಗಳು ಈಗಲೇ ಸಿಡಿದೇಳೋ ರೀತಿಯಲ್ಲಿ ಮಾಡ್ತಾ ಇದೆ? ಮತ್ತೊಂದು ಮಹತ್ವದ ಸಂವಿಧಾನ ತಿದ್ದುಪಡಿ ಮೋದಿ ಸರ್ಕಾರದಿಂದ ಇದೇ ಮಾನ್ಸೂನ್ ಸೆಷನ್ನಲ್ಲಿ ಆಗುತ್ತೆ. ಅದಕ್ಕೆ 2/3 ಮೆಜಾರಿಟಿ ಬೇಕಿತ್ತು. ಈ ಡಿಲಿಮಿಟೇಷನ್ನು, ಮಹಿಳೆಯರ ರಿಸರ್ವೇಷನ್ನು ಇದೆಲ್ಲ ಆಯ್ತಲ್ಲ, ಇದು ರಾಜಕಾರಣಿಗಳ ಎದೆ ನಡುಗಿಸುವ ಸುದ್ದಿ. ಅಂಥದ್ದೊಂದು ಸಾಂವಿಧಾನಿಕ ತಿದ್ದುಪಡಿಗೆ ಈಗ ಬಿಗ್ ಸ್ಟೆಪ್ ಇಡ್ತಿದೆ ಮೋದಿ ಸರ್ಕಾರ ಅನ್ನುವ ತಯಾರಿಯ ಸುದ್ದಿ ಸಿಡಿದಿದೆ. 1 by 1 ಎಲ್ಲ ಮಾಹಿತಿ ಕೊಡ್ತಾ ಹೋಗ್ತೀವಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಎಲ್ಲ ವಿಡಿಯೋ ಅಪ್ಡೇಟ್ಸ್, ನೋಟಿಫಿಕೇಷನ್ಸ್ ನಿಮ್ಮನ್ನು ತಲುಪುತ್ತೆ. ವೀಕ್ಷಕರೇ, ಈಗಾಗಲೇ ಸಾಂವಿಧಾನಿಕ ತಿದ್ದುಪಡಿ ಮಾಡಿ ಹಲವಾರು ಮಹತ್ವದ ಬದಲಾವಣೆಗಳನ್ನು ಈ ದೇಶದಲ್ಲಿ ಮಾಡೋದಕ್ಕೆ ಮೋದಿ ಸರ್ಕಾರ ಪ್ರಯತ್ನ ಮಾಡಿದೆ, ಗೆದ್ದಿದೆ ಕೂಡ. ಈಗ ಮತ್ತೊಂದು ಮಹತ್ವದ ಬದಲಾವಣೆ, ಸಂವಿಧಾನದ ಮತ್ತೊಂದು ದೊಡ್ಡ ಅಂಶ ಎಲ್ಲರ ಗಮನ ಸೆಳೀತಾ ಇದೆ. ಏನು ಮಾಡೋಕೆ ಹೊರಟಿದೆ ಹಾಗಾದರೆ ಮೋದಿ ಸರ್ಕಾರ? ಪ್ರತಿಪಕ್ಷಗಳು ಇದನ್ನು ಸಿಕ್ಕಾಪಟ್ಟೆ ವಿರೋಧಿಸ್ತಿದ್ದಾರೆ. ಈ ಮಾನ್ಸೂನ್ ಸೆಷನ್ ಅತಿ ದೊಡ್ಡ ಹೈ ಡ್ರಾಮಾಗೆ ಸಾಕ್ಷಿ ಆದರೂ ಕೂಡ ಆಶ್ಚರ್ಯ ಪಡಲೇಬೇಕಾಗಿಲ್ಲ. ರಾಜಕಾರಣಿಗಳೆಲ್ಲ ಶೇಕ್ ಆಗೋ ಸುದ್ದಿ ಇದು. ಏನದು ಅಂತ ಕೇಳಿದ್ರೆ, ಈ ಮಾನ್ಸೂನ್ ಸೆಷನ್ನಲ್ಲಿ PM ಆಗಿರಲಿ, CM ಆಗಿರಲಿ, ಮಿನಿಸ್ಟರ್ ಆಗಿರಲಿ 30 ದಿನ ಜೈಲು ವಾಸವನ್ನು ಅನುಭವಿಸಿದ್ರೆ ತಂತಾನೇ ಅವರ ಹುದ್ದೆ ಹೋಗುತ್ತೆ. ಅವ್ರು ರಾಜೀನಾಮೆ ಕೊಡಲ್ಲ, ಕುರ್ಚಿ ಬಿಡಲ್ಲ, ಇವೆಲ್ಲ ಇಲ್ಲವೇ ಇಲ್ಲ. ಯಾರಾದರೂ ಕೇಸ್ ಬೀಳುತ್ತೆ ಅಂದ್ಕೊಳ್ಳಿ, ಕ್ರಿಮಿನಲ್ ಕೇಸು, ಭ್ರಷ್ಟಾಚಾರದ ಕೇಸು, ಯಾವುದಾದ್ರೂ ಸ್ವರೂಪದ ಕೇಸು, 30 ದಿನ ಟೈಮ್, 1 ತಿಂಗಳು, ಅದು ಸಫಿಷಿಯೆಂಟ್ ಆಗಿರುತ್ತೆ. ಅಕಸ್ಮಾತ್ ಅವರು ಬೇಲ್ ಟ್ರೈ ಮಾಡಬೇಕು, ಏನು ಬೇಕಾದರೂ ಮಾಡ್ಬೋದು. 30 ದಿನಗಳಲ್ಲಿ ಬೇಲ್ ತಗೊಳ್ಳೋದಕ್ಕೂ ಅವಕಾಶ ಇರುತ್ತೆ ಅವ್ರಿಗೆ. ಸೊ ಸಂವಿಧಾನದಲ್ಲಿ ಅವ್ರಿಗಿರೋ ಹಕ್ಕನ್ನು ಕೊಟ್ಟು ಸೂಕ್ತ ಕ್ರಮ ತಗೊಳ್ಳೋದಕ್ಕೆ ಅತಿ ದೊಡ್ಡ ಬದಲಾವಣೆಯನ್ನು ಕೇಂದ್ರ ಸರ್ಕಾರ ಈಗ ಮಾಡುವ ಆಲೋಚನೆ ಮಾಡಿದೆ. ಆಲ್ರೆಡಿ ಇದು ಕಳೆದ ವರ್ಷ ಚರ್ಚೆ ಆಗಿದ್ದೇನೆ, ಬಟ್ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಯಿತು ಸಂಸತ್ನಲ್ಲಿ ಇದನ್ನು ಇಟ್ಟಾಗ. ಹಾಗಾಗಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಇದನ್ನು ಒಪ್ಪಿಸಲಾಗಿತ್ತು. ರಿಪೋರ್ಟ್ ಆಲ್ಮೋಸ್ಟ್ ರೆಡಿ ಆಗಿದ್ದು ಜುಲೈ 20 ಹೊತ್ತಿಗೆ ಅದು ರೆಡಿ ಆಗುತ್ತೆ, ಅಂದರೆ ರಿಪೋರ್ಟ್ ಸಬ್ಮಿಟ್ ಆಗುತ್ತೆ. ಆ ಮೂಲಕ ಈ ಮಾನ್ಸೂನ್ ಸೆಷನ್ ಒಳಗಡೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುದ್ರೆ ಬಿದ್ದು ಬಿಟ್ಟರೆ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಪಾಸ್ ಮಾಡ್ಕೊಳ್ಳೋದಷ್ಟೇ ಇರುತ್ತೆ ಕೇಂದ್ರ ಸರ್ಕಾರಕ್ಕೆ. ನೋಡಿ ಎಷ್ಟು ಜನಕ್ಕೆ ಢವ ಅಂತ ಕ್ರಿಮಿನಲ್ ಕೇಸ್ ಇರುವಂಥ ರಾಜಕಾರಣಿಗಳು ಈ ದೇಶದಲ್ಲಿ ಪಟ್ಟಿ ಮಾಡಿದ್ರೆ ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ. ಅದರಲ್ಲೂ ಗಂಭೀರ ಸ್ವರೂಪದ ಕ್ರಿಮಿನಲ್ ಕೇಸ್ಗಳು, ನಾನ್ ಬೇಲೇಬಲ್ ಕೇಸ್ಗಳಿರುವಂಥವರು ತುಂಬ ಜನ ಸಿಗ್ತಾರೆ. ಅಂಥವ್ರಿಗೆಲ್ಲ ಈಗ ಢವ ಶುರುವಾಗಿದೆ. 30 ದಿನ ಅವರು ಹೊರಗಡೆ ಬರೋಕ್ಕಾಗಿಲ್ಲ, ಬೇಲ್ ತಗೊಳ್ಳೋಕ್ಕಾಗಿಲ್ಲ, ಅರೆಸ್ಟ್ ಆಗೇ ಉಳ್ಕೊಂಡಿದ್ದಾರೆ ಅಂದರೆ ತಂತಾನೆ ಅವರ ರಾಜಕೀಯ ಕಥೆ ಫಿನಿಶ್. ಅಂದರೆ ಹುದ್ದೆಯಿಂದ ಕೆಳಗಿಳಿತಾರೆ ಅವರು ತಂತಾನೆ. ಕೇಜ್ರಿವಾಲ್ ಅವರು ಎಷ್ಟು ದಿನ ಆದರೂ ಜೈಲಲ್ಲೇ ಇದ್ದುಕೊಂಡು ಆಡಳಿತ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ವ, ಅದು ಎಷ್ಟು ತಪ್ಪು ಸಂದೇಶ ಅಲ್ವಾ ಈ ದೇಶಕ್ಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ. ಹಾಗಾಗಿ ಈಗ ಒಂದು ಮಹತ್ವದ ಬದಲಾವಣೆಗೆ ಭಾರತ ಸರ್ಕಾರ ಕೈ ಹಾಕಿದೆ. ಆ ಥರ ಎಲ್ಲ ಮಾಡೋಕ್ಕೆ ಆಪ್ಷನ್ನೇ ಇರಲ್ಲ. 30 ದಿನ ಕ್ರಾಸ್ ಆಯಿತಾ, 31ನೇ ದಿನ ಬರ್ತಿದ್ದಂಗೆ ಆ ಹುದ್ದೆಯಲ್ಲಿ ಆ ವ್ಯಕ್ತಿ ಇರೋದೇ ಇಲ್ಲ. ಸೊ ಈಗ ಇದಕ್ಕೆ ಪ್ರತಿಪಕ್ಷಗಳು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಯಾಕಂದರೆ ನ್ಯಾಚುರಲ್ ಜಸ್ಟಿಸ್ ಏನು ಸಮಸ್ಯೆ ಆಗದಿರೋ ರೀತಿಯಲ್ಲಿ 30 ದಿನ ಟೈಮ್ ಇರುತ್ತೆ. ಯಾವುದೇ ಕೇಸ್ ಆಗಿರಲಿ ಅಷ್ಟೊತ್ತಿಗೆ ಅವ್ರ ಕಾನೂನು ಹೋರಾಟಕ್ಕೆ ಟೈಮು ಕೊಟ್ಟಂಗಾಗುತ್ತೆ. ಮತ್ತು ಇದನ್ನು ಮಿಸ್ಯೂಸ್ ಮಾಡದಿರೋ ರೀತಿ ಒಂದಿಷ್ಟು ಮಾನದಂಡಗಳನ್ನು ಇಟ್ಟಿರ್ತಾರೆ, ಅದರಲ್ಲಿ ಅನುಮಾನ ಇಲ್ಲ. ಆದರೆ ಇದು ಹ್ಯೂಜ್. ಮೋದಿ ಸರ್ಕಾರದಿಂದ ಮತ್ತೊಂದು ಮಹತ್ವದ ಸಾಂವಿಧಾನಿಕ ತಿದ್ದುಪಡಿಗೆ ತಯಾರಿ ಶುರುವಾಗಿದೆ ಅನ್ನೋದು. ಸೊ ಯಾವ್ಯಾವ ರಾಜ್ಯಗಳಲ್ಲಿ ಗಡ ಶುರುವಾಗಬಹುದು ಇನ್ನು ಮುಂದೆ? ಮೊದಲನೇದಾಗಿ ಮೆಜಾರಿಟಿ, 2/3 ಮೆಜಾರಿಟಿಲಿ ಇದು ಪಾಸ್ ಆದರೆ ಮಾತ್ರ ಕಾಯ್ದೆ ಆಗತ್ತೆ. ಈಗ 318 ಜನ MP-ಗಳಿದ್ದಾರೆ NDAಗೆ. ಇದರಲ್ಲಿ ಲೋಕಸಭೆಯಲ್ಲಿ 360 ಜನ MPs ಬೇಕು 2/3 ಮೆಜಾರಿಟಿ ಅಂದರೆ. ಈ ನಂಬರು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆ ಈ ಆಪರೇಷನ್ಗಳೆಲ್ಲ ಬಹಳ ಮಹತ್ವ ಪಡ್ಕೊಂಡು ಅಂದರೆ ಈಗ ಗೊತ್ತಾಗ್ತಿದೆ ನೋಡಿ.
ಈ ಮಾನ್ಸೂನ್ ಸೆಷನ್ ಒಳಗಡೆ ಇನ್ನೂ ಏನೇನಾಗುತ್ತೆ ದೇಶದಲ್ಲಿ ಗೊತ್ತಿಲ್ಲ. ಯಾಕಂದರೆ ಯು ಪಿದೊಂದು ಸುದ್ದಿ ಹಾಗೇ ಇದೆ, ಬೇರೆದೆಲ್ಲ ಸುದ್ದಿ ಬಂದಂಗೆ ಆಯಿತು. ಮಹಾರಾಷ್ಟ್ರದಾಯಿತು, ಶಿಂಧೆ ಬಣ ಸ್ಟ್ರಾಂಗ್ ಆಯಿತು, ಉದ್ಧವ್ ಠಾಕ್ರೆಗೆ ಆಘಾತ ಆಯಿತು. NCPಯಲ್ಲೂ ಕೂಡ ಹೆಚ್ಚು ಕಡಿಮೆ ಆಗಬಹುದು ಶರದ್ ಪವಾರ್ ಬಣದಿಂದ ಅನ್ನೋ ಸುದ್ದಿನೂ ಇದೆ. ವೆಸ್ಟ್ ಬೆಂಗಾಲ್ದಂತೂ ಕ್ಲೀನು. ಸೊ ಈಗ 318 ಆಗಿದೆ. ಇನ್ನೂ SP ಮತ್ತು NCP ಶರದ್ ಪವಾರ್ ಬಣದ ವಿಷಯ ಬಾಕಿ ಇದೆ. ಇನ್ನೂ 1 ತಿಂಗಳ ಟೈಮ್ ಇದೆ. ಹಾಗಾಗಿ ಅಷ್ಟರಲ್ಲಿ ಏನೇನು ಆಗತ್ತೆ ಗೊತ್ತಿಲ್ಲ. ಇದಾದರೂ ಆಗದೆ ಇದ್ದರೂ ಬಾಹ್ಯ ಬೆಂಬಲ ಅನ್ನೋದೊಂದಿರುತ್ತಲ್ಲ, ತಟಸ್ಥ ಆಗಿರುವಂಥ ಸುಮಾರು ಪಕ್ಷಗಳಿದ್ದಾವೆ. BJD, BRS, ಈ ಸೌತ್ ಸ್ಟೇಟ್ಸಿಂದನೇ ಸುಮಾರು ಸಿಗತ್ತೆ. DMKದು ಬಾಹ್ಯ ಬೆಂಬಲ ಸಿಗಬಹುದು. ಹಾಗಾಗಿ ಈ ಬಿಲ್ಲನ್ನು ಪಾಸ್ ಮಾಡ್ಕೊಳ್ಳೋದು BJP ಸರ್ಕಾರಕ್ಕೆ ಕಷ್ಟವೇ ಅಲ್ವಾ? ರಾಜ್ಯಸಭೆಯಲ್ಲೂ ಬಹುಮತಕ್ಕೆ ಬೇಕಾದ, ಅಂದರೆ ಈ ಸಿಂಪಲ್ ಮೆಜಾರಿಟಿ ಜೊತೆಗೆ 2/3 ಮೆಜಾರಿಟಿಗೆ ಬೇಕಾದ ನಂಬರ್ ಹತ್ತಿರ ಆಗ್ತಾ ಇದೆ. ಇಲ್ಲೂ ಕೂಡ ಅದೇ ರೀತಿ ಇದೆ. ಬಾಹ್ಯ ಬೆಂಬಲ ಖಚಿತಪಡಿಸ್ಕೊಂಡ್ಬಿಟ್ರೆ ಕ್ಲಿಯರ್ ಆಗುತ್ತೆ. ಸೊ ಮೋದಿ ಸರ್ಕಾರ ಅತಿ ದೊಡ್ಡ ಹೆಜ್ಜೆ ಇಡೋದು ಖಚಿತವಾಯ್ತಾ? ಫಾರ್ ಎಕ್ಸಾಂಪಲ್, ಈಗ TBK ಗೌರ್ಮೆಂಟಲ್ಲಿ ಗೌರ್ಮೆಂಟು ಸ್ವಲ್ಪ ಟೆನ್ಷನಲ್ಲೇ ಇದೆ. ಮೊದಲೇ ಟೆನ್ಷನಲ್ಲಿದೆ. 15 ಜನ ರಿಸೈನ್ ಮಾಡಿಸೋಕೆ ನೋಡಿದ್ರು. DMK ಅವರು 30 ಕೋಟಿ ಆಫರ್ ಕೊಟ್ಟರು. ಇಂಥದ್ದೆಲ್ಲ ನಡೀತಿದೆ. ಅಲ್ಲಿ ದೊಡ್ಡ ಡ್ರಾಮಾ ಇನ್ನೂ ಮುಂದುವರಿತಿದೆ. ಸರ್ಕಾರ ಜಸ್ಟ್ ಪಾಸ್ ಆಗಿರೋ ಸರ್ಕಾರ, ಅದು ಒಳ್ಳೆ ನಂಬರ್ ಇಟ್ಕೊಂಡು ನಿಂತಿರೋ ಸರ್ಕಾರ ಅಲ್ವಲ್ಲ. ಸೊ ಹೀಗಿರೋವಾಗ ಯಾರ ಗುತ್ತಿಗೆಗೆ ಏನು ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಮಿನಿಸ್ಟರ್ಸು ಅತಿ ಹೆಚ್ಚು ಜನರ ಮೇಲೆ ಕ್ರಿಮಿನಲ್ ಕೇಸ್ ಇರೋದೇ ತಮಿಳ್ನಾಡಿನಲ್ಲಿ TBKಯಲ್ಲಿ 19 ಜನ ಸಿಕ್ಕಾಪಟ್ಟೆ ಸೀರಿಯಸ್ಸು ನಾನ್ ಬೇಲೇಬಲ್ ಕೇಸ್ಗಳನ್ನೆಲ್ಲ ಎದುರಿಸ್ತಿದ್ದಾರೆ. ಸೊ ಇಂಥವ್ರದ್ದೆಲ್ಲ ಕಥೆ ಏನಾಗಬಹುದು? ಇವರೆಲ್ಲ ಸಿಕ್ಕಾಕ್ಕೊಂಡು ಜೈಲಿಗೆ ಹೋದರೆ, ಅಂಥ ಪರಿಸ್ಥಿತಿ ಬಂದರೆ, 30 ದಿನ ಬೇಲೆ ಸಿಗದಂತಹ ಸಿಚುವೇಶನ್ ಬಂದರೆ, ಇದು ಒಂದು ಸರ್ಕಾರಕ್ಕೆ ಥ್ರೆಟ್ ಆಗೋ ತನಕನೂ ಚಾನ್ಸಸ್ ಇದೆ, ಹೇಳೋಕ್ಕಾಗಲ್ಲ. ಇನ್ನು ಕರ್ನಾಟಕದಲ್ಲಿ ಈಗ DK ಶಿವಕುಮಾರ್ ಅವರು CM ಆಗಿದ್ದಾರೆ. ಈಗೇನು ಅವ್ರ ವಿರುದ್ಧ ಅಂತಹ ಸೀರಿಯಸ್ ಕೇಸ್ಗಳಿಲ್ಲ. ಎಲ್ಲ ಆಲ್ಮೋಸ್ಟ್ ಕ್ಲಿಯರ್ ಮಾಡಿಕೊಂಡೇ ಮುಖ್ಯಮಂತ್ರಿ ಕುರ್ಚಿಗೆ ಏರಿರೋದು. ಆದರೆ ಅವತ್ತು ನೆನಪು ಮಾಡ್ಕೊಳ್ಳಿ, ತಿಹಾರ್ ಜೈಲಿಗೆ ಹೋದಾಗ ಅವ್ರ ಮೇಲಿದ್ದಂಥ ಕೇಸು, ಜೈಲು ವಾಸ ಹೆಚ್ಚು ಕಡಿಮೆ ಆಗಿದ್ದರೆ, ಅವತ್ತು ಈ ರೂಲ್ಸ್ ಏನಾದರೂ ಇದ್ದು ಬಿಟ್ಟಿದ್ರೆ DK ಶಿವಕುಮಾರ್ ಅವ್ರ ಕಥೆ ಏನಾಗ್ತಿತ್ತು ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಈಗ DK ಶಿವಕುಮಾರ್ ಇನ್ನೊಬ್ಬರು ಅಂತಲ್ಲ, ಯಾರ ಮೇಲೆ ಬೇಕಾದರೂ ತಪ್ಪು ಮಾಡಿದರೆ ಕೇಸ್ ಬೀಳ್ಬೋದು. DK ಶಿವಕುಮಾರ್ ಅವ್ರದ್ದು ಅಂಥ ಸೀರಿಯಸ್ ಮ್ಯಾಟರ್ ಇದ್ದಂಗಿಲ್ಲ. ಇವಾಗ ಕೋರ್ಟಿಗೆ ಓಡಾಡ್ತಿರ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಬಟ್ ನ್ಯಾಷನಲ್ ಹೆರಾಲ್ಡು ಅದು ಇದು ಅಂತ ಅಲ್ಲೂ ಕೆಲವೊಂದು ಸಲ ಬರುತ್ತೆ. IT ED ಅಂದ್ಕೊಂಡು ಇದರಲ್ಲೂ ಸ್ವಲ್ಪ ಉಳ್ಕೊಂಡಿರ್ಬೋದು ಮೋಸ್ಟ್ಲಿ. ಅವರು ಅಂಥ ಟೆನ್ಷನ್ ಇಲ್ಲ. ಬಟ್ ಯಾರ ಮೇಲಾದರೂ ರೇಡ್ ಆಗಿ ಯಾವುದೋ ಒಂದು ಕೇಸು, ಭ್ರಷ್ಟಾಚಾರದ ಕೇಸು ಸಿಕ್ಕಾಕ್ಕೊಂಡು ಅರೆಸ್ಟ್ ಆಗೋ ತನಕ ಹೋಗಿ ಪೂರಕ ಸಾಕ್ಷಿಗಳು ಸಿಕ್ಕಿ ಬೇಲೂ ಸಿಗದಂಥ ಸಿಚುವೇಶನ್ ಬಂದರೆ ಅವರ ಕುರ್ಚಿ ತಂತಾನೇ ಹೋಗ್ಬಿಡುತ್ತೆ. ಕಾದು ನೋಡೋಣ. ಡಿಲಿಮಿಟೇಷನ್ ಸುತ್ತಾನೂ ಚರ್ಚೆಗಳಿವೆ. ಮಹಿಳೆಯರ ಮೀಸಲಾತಿ ಪಾಸ್ ಮಾಡೋಕೆ ಬಿಡಲಿಲ್ವಲ್ಲ ಕಳೆದ ಬಾರಿ. ಆಗ ಇದು ಸೋಲಲ್ಲ, ಮತ್ತೆ ಪುಟಿದೆದ್ದು ಬರ್ತೀವಿ, ಇದನ್ನು ಮಾಡೇ ಮಾಡ್ತೀವಿ ನಾವು ಅಂತ ಶಪಥ ಮಾಡಿದರು ಮೋದಿ ಶಾ. ಈಗ ಅದಕ್ಕೆ ಬೇಕಾದ ನಂಬರ್ ಎಲ್ಲ ಆಲ್ಮೋಸ್ಟ್ ಕೂಡ ಬರ್ತಿರೋದ್ರಿಂದ ಡಿಲಿಮಿಟೇಷನ್ನು ಮಹಿಳೆಯರ ಮೀಸಲಾತಿ ಬಗ್ಗೆನೂ ತೀವ್ರ ಕುತೂಹಲ ಇದೆ. ಈ ಮಾನ್ಸೂನ್ ಸೆಷನಲ್ಲಿ ಏನಾದರೂ ಎತ್ಕೊಳ್ತಾರ ಅಥವಾ ಇನ್ನೂ ಸ್ವಲ್ಪ ಟೈಮ್ ತೊಗೊಳ್ತಾರ? ಅದಕ್ಕೆ ಇನ್ನೂ ಟೈಮ್ ತೊಗೊಳ್ಳೋಣ, ಮಾಡಿದಾಗ ಫಿನಿಶ್ ಪಕ್ಕಾ ಲೆಕ್ಕ ಮಾಡಿಕೊಂಡೇ ಹೋಗೋಣ ಅಂತ ಟೈಮ್ ತೊಗೊಳ್ತಾರ? ಈಗಂತೂ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಈ ವಿಚಾರದಲ್ಲಿ ಯಾವುದು ಈ CM PM ಕುರ್ಚಿ ಕ್ರಿಮಿನಲ್ ಕೇಸು 30 ದಿನ ಇದಂತೂ ರಿಪೋರ್ಟ್ ರೆಡಿ ಆಗ್ತಾ ಇದ್ದು ಈ ಮಂತ್ ಎಂಡಿಗೆ ಸೆಷನ್ ಒಳಗಡೆನೆ ಸಬ್ಮಿಟ್ ಆಗತ್ತೆ. ಹಾಗಾಗಿ ಈಗ ಇದು ಮತ್ತೊಂದು ಅಲ್ಲೋಲ ಕಲ್ಲೋಲ ಎಬ್ಬಿಸುವಂತಹ ವಿಚಾರ ಆಗಬಹುದು ರಾಜಕೀಯದಲ್ಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.